ಒಂದಿಷ್ಟು ಕಾಲಗಳಲ್ಲಿ ಈ ಹೆಣಗಳನ್ನು ಹೂಳ್ತಾ ಇದ್ದಂಥ ಜಾಗ ಅದು. ನಿಮಗೆ ನಮ್ಮಲ್ಲಿ ಹಿಂದೂ ರುದ್ರಭೂಮಿ ಸ್ಮಶಾನದಲ್ಲಿ ಯಾಕೆ ಹೂಳಲ್ಲ ಅಂತ ಆಗ ಒಂದು ಪ್ರಶ್ನೆ ಬಂತು. ತುಂಬ ಜನರಿಗೆ ಅರ್ಥ ಆಗಿಲ್ಲ ಏನಂದರೆ, ಹಿಂದೂ ರುದ್ರಭೂಮಿಯಲ್ಲಿ ಸುಡಕ್ಕೆ ಮಾತ್ರ ಜಾಗ ಕೊಡೋದು. ನಮ್ಮ ಭಾಗದಲ್ಲಿ ಎಲ್ಲಿ ಲಿಂಗಾಯಿಟ್ಸ್ ಇದ್ದಾರೆ ಅಲ್ಲಿ ಅವರಿಗೆ ಹೂಳಕ್ಕೆ ಜಾಗ ಕೊಡ್ತಾರಣ್ಣ, ನನಗೆ ಗೊತ್ತಿಲ್ಲ. ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಒಂದು ಸ್ಮಶಾನ ಅಂತ ಹೇಳಿದರೆ ಅಲ್ಲೊಂದು ಸುಡೋಕ್ಕೆ ಒಂದು ಜಾಗ, ಒಂದು 5 ಸೆಂಟ್ಸ್ ಒಳಗಡೆ ಮುಗಿದೋಯ್ತದು. ಈಗ ಕೊಳೆತ ಶವ ಯಾಕಂತ ಹೇಳಿದ್ರೆ ಈ ಸ್ಮಶಾನ ಅನ್ನುವ ಕಾನ್ಸೆಪ್ಟ್, ನಾನು ಆವಾಗ ಮಾತಾಡ್ತಾ ಅದೇ ಹೇಳಿತ್ತು, ಸ್ಮಶಾನ ಅನ್ನುವ ಕಾನ್ಸೆಪ್ಟ್ ಉಳಿದ ಎಲ್ಲಾ ಭಾಗಗಳಲ್ಲಿ ಒಂದಾದ್ರೆ ಕರಾವಳಿಯಲ್ಲಿ ಬೇರೆ ರೀತಿ ಇದೆ. ಈಗ ನಿಮಗೆ ಕೊಳೆತ ಶವಗಳನ್ನು ಅಥವಾ ಐಡೆಂಟಿಫೈ ಮಾಡಲಾಗದ ಶವಗಳನ್ನು ಸುಡೋ ಹಾಗಿಲ್ಲ, ಹೂಳಲೇಬೇಕು. ನಾಳೆ ಆ ಶವದ ವಾರಿಸ್ದಾರರು ಬಂದಾಗ ಅವರಿಗೆ ಪುನಃ ಅದನ್ನು ತೆಗೆದುಕೊಡಬೇಕಾದ ಸಂದರ್ಭ ಇದೆ. ಸರ್ಕಾರಕ್ಕಿರುವಂಥದ್ದು. ಸರ್ಕಾರ ಆ ಕಾರಣಕ್ಕೆ ಮೀಸಲು ಭೂಮಿಯನ್ನು ಇಟ್ಟಿರೋದಿಲ್ಲ. ಹೊಳೆಯ ಬದುವಿನಲ್ಲಿ ಅಲ್ಲೆಲ್ಲೋ ಒಳಗಡೆ ಕಾಡಿನಲ್ಲಿ ನೇಣಾಕೊಂಡಿರುವಂಥ ಶವಗಳನ್ನು ಅಲ್ಲೇ ಒಂದು UDR ಮಾಡಿಬಿಟ್ಟು ಅಲ್ಲೇ ಒಂದು ಕಡೆ ಹೂಳ್ತಾ ಇದ್ರು. ಅದನ್ನು ಹೂಳಲಿಕ್ಕೆ ಈ ಕಾರ್ಮಿಕ ಇವನ್ನೆಲ್ಲ ಬಳಸ್ಕೊಳ್ತಾ ಇದ್ರು. ಯಾರು? ಚಿನ್ನಯ್ಯನ ಎಲ್ಲ. ಅವನಿಗೆ ಗೊತ್ತಿತ್ತು. ಅವನು ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಅವ್ನು ಸ್ವಲ್ಪ ಆಮಿಷಕ್ಕೆ ಬಲಿಯಾಗುವಂಥ ವ್ಯಕ್ತಿ ಆಗಿದ್ದ. ಆ ಕಾಲದಲ್ಲಿ ಅವನ ಹೆಸರು ಸ್ವಲ್ಪ ಹಾಳಾಗಿತ್ತು. ಯಾಕಂದರೆ ಯಾವುದೋ ಹೊಳೆಯಲ್ಲಿ ಬಿದ್ದ ಶವ, ಅದನ್ನು ತರುವಾಗಲೇ ಅದನ್ನು ಕಿವಿಯಲ್ಲಿರುವಂಥ ಚಿನ್ನ ಇನ್ನೊಂದು ಮತ್ತೊಂದು ಕಿತ್ಕೊಳ್ತಾ ಇದ್ದ ಅಂತೇಳಿ ಅವನ ಬಗ್ಗೆ ಒಂದು ರೂಮರ್ಸ್ ಇತ್ತು. ನನಗೇನು ಗೊತ್ತಿಲ್ಲ ಸತ್ಯ. ಅವನ ಆ ದೌರ್ಬಲ್ಯವನ್ನು ಯೂಸ್ ಮಾಡ್ಕೊಂಡು ಅವನನ್ನು ಟ್ರೈನ್ ಮಾಡ್ತಾರೆ ಇವ್ರು ಕರ್ಕೊಂಡು ಬಂದು. ಅವನ ಹತ್ರ ಈ ಥರ ಹೇಳಬೇಕು ನೀನು, ಸಾಕ್ಷಿ ಇದೆ ಅಂದರೆ ಅದೇ ಸಾಕ್ಷಿ, ಅದೇ ಸಾಕ್ಷಿ. ಇವರು ಅದಕ್ಕೊಂದು ಬುರುಡೆಯನ್ನು ತಗೊಂಡು ಬರ್ತಾರೆ. ನಮ್ಮ ಸರ್ಕಾರ ತನಿಖೆ ಎಲ್ಲಿ ದಾರಿ ತಪ್ಪಿದೆ ಅಂತ ಹೇಳಿದರೆ ಭಾಳ ಆಶ್ಚರ್ಯ ಆಗೋದು. ನಾನು ಕೂಡ ಅಲ್ಲ, ನನಗೆ ಅವರ ಪತ್ರಕರ್ತನಿಗೆ ನಂಗೆ ತುಂಬ ಕ್ವಶನ್ ಬರ್ತಾ ಇದ್ದದ್ದು, ಕೋರ್ಟಿಗೆ ಬರುವಾಗ ಅಷ್ಟು ಸುಲಭದಲ್ಲಿ ಬುರುಡೆ ತಂದಾತ, ಇಷ್ಟು ಹೊಂಡಗಳನ್ನು ತೋಡಿದ್ರು ಬುರುಡೆ ಮತ್ತೆ ಬುರುಡೆಗಳು ಸಿಗಲೇ ಇಲ್ವಲ್ಲ? ಅಲ್ಲ, ಬುರುಡೆ ತಂದಿದ್ದು ಎಲ್ಲಿಂದ ಅಂತ ಇವ್ರು ಕೇಳಲೇ ಇಲ್ವಲ್ಲ. ಈಗ ನಾನು ಹೇಳ್ತೇನೆ, ಈಗ ನಂದೊಂದು ಬುರುಡೆ ಸಿಕ್ಕಿದೆ, ಈ ಬುರುಡೆ ಕೊಲೆ ಮಾಡಿ ಹೂತಾಕಿರುವಂಥದ್ದು. ಇಂಥದ್ದೊಂದು ಸಾವಿರಾರು ಬುರುಡೆಗಳನ್ನು ಈಗ ರಾಜ್ಯ ಸರ್ಕಾರದ ಮಂತ್ರಿ ಒಬ್ಬರು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಅಲ್ಲಿ ಫಸ್ಟು ಎಕ್ಸ್ಕವೇಷನ್ ಮಾಡ್ತಾರ ಅಥವಾ ಆ ಬುರುಡೆ ಎಲ್ಲಿ ಸಿಕ್ತು ವಸಂತ ಗಿಳಿಯಾರ್ ನಿನಗಂತ ಕೇಳ್ತಾರ? ಸಿಕ್ಕಿದ ಬುರುಡೆಯನ್ನು ಪರಿಶೀಲನೆ ಮಾಡ್ತಾರ, ಹೌದಾ ಇದು ಅಲ್ವಾ, ಅದಕ್ಕೆ ವಾರಸ್ದಾರ ಇದ್ರಾ ಇಲ್ವಾ? ಅಥವಾ ಬುರುಡೆ ಈಗ ನಮ್ಮ ನೋಡಿ ಸೈನ್ಸು ಬಹಳ ಮುಂದುವರೆದಿದೆ. ಯಾವುದೋ ಸಾವಿರಾರು ವರ್ಷದ ಹಿಂದಿನ ಲೋಹವನ್ನು ಅದು ಸಾವಿರಾರು ವರ್ಷದ ಹಿಂದಿನದ್ದು ಅಂತೇಳಿ ಹೇಳ್ತಾರೆ ಅಲ್ವಾ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬ ಡೆವಲಪ್ ಆಗಿದೆ. ಆ ಬುರುಡೆ ಎಲ್ಲಿದು, ಅದ್ರ ಮೂಲ ಯಾವುದು, ಅದು ನಿಜವಾದ ಬುರುಡೆನಾ ಅಥವಾ ಏನೋ ವಾರ್ನಿಷ್ ಮಾಡಿರೋ ಬುರುಡೆನಾ ಅಂತ ತನಿಖೆಯನ್ನೇ ಮಾಡದೆ ಪ್ರಾಥಮಿಕ ಹಂತದಲ್ಲೇ ಈ ತನಿಖೆ ಬಿದ್ದೋಗಿತ್ತದು. ಇವರು ಬುರುಡೆ ಅಂತ ಹೇಳ್ಕೊಂಡು ಇಡೀ ಕಾಡನ್ನೆಲ್ಲ ಆಗಿದ್ರು, ಬಾಹುಬಲಿ ಬೆಟ್ಟ ತನಕ ಹೋದರು. ಆಮೇಲೆ ಆಲ್ ಜಜೀರಾದಂಥ ಮೀಡಿಯಾಗಳಲ್ಲಿ ಧರ್ಮಸ್ಥಳ ಮಾಸ್ ಬರಿಯಲ್ಲ ಅಂತೇಳಿ ಸೌಂಡ್ ಆಯ್ತು. ಅಲ್ ಜಜೀರಾ ಅಥವಾ PFI ಸಂಘಟನೆ ಇವರಿಗೆಲ್ಲ ಯಾಕೆ ಇಷ್ಟು ಇಂಟ್ರೆಸ್ಟ್? ಸರ್ಕಾರವೇ ಮುಂದೆ ನಿಂತು ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಸಹಾಯ ಮಾಡ್ತು ಅಂತ ನಾನು ಆರೋಪ ಮಾಡುವಂಥದ್ದು. ಸರ್ಕಾರಕ್ಕೆ ಮಿದುಳಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಚಿನ್ನಯ್ಯನ ಕರ್ಕೊಂಡು ಬಂದು ಡಿಪಾರ್ಟ್ಮೆಂಟು SIT ಅವನಿಗೆ ಬಿರಿಯಾನಿ ಕೊಡಿಸಿ ಅವನಿಗೆ ದಿನಕ್ಕೆ ಒಂದೊಂದು ಏನು ಶೋಮ್ಯಾನ್ ಥರ ಅವನನ್ನು ನಡೆಸ್ಕೊಳ್ತಿರ್ಲಿಲ್ಲ. ಅವನನ್ನು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾಯಿತ್ತು, ನಿಜ ಹೇಳಪ್ಪ ಅಂತೇಳಿ. ಇದು ಹಲವಾರು ಕೋಟಿ, ಎಷ್ಟು ಕೋಟಿ ಅಂತ ಗೊತ್ತಿಲ್ಲ ನನಗೆ ಸರ್ಕಾರ ಲೆಕ್ಕದಲ್ಲಿ. 4 IPS ಅಧಿಕಾರಿಗಳು, ಅಷ್ಟು ಸರ್ಕಾರಿ ಸವಲತ್ತು. IPS ಅಧಿಕಾರಿಗಳ ಪರಿಸ್ಥಿತಿ ಒಮ್ಮೆ ಯೋಚನೆ ಮಾಡಿ. ಅಷ್ಟೆಲ್ಲ ಕಷ್ಟಪಟ್ಟು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಪಾಸ್ ಆಗಿ IPS ಆಗಿ ಇಲ್ಲೆಲ್ಲೋ ಬಂದು ಹೊಂಡ ಮೂಳೆ ಹುಡುಕೋ ಕೆಲಸ ಆಗ್ಬಿಡ್ತಲ್ಲ.